ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ. ನಾವು ಅರಬಿಕ್ ಡಿಸೈನ್ಸು ಕ್ಲಾಸ್ ತೊಗೊತಾನೆ ಇದ್ದೀವಿ. ಎಷ್ಟೇ ಕ್ಲಾಸ್ ತೊಗೊತಾ ಇದ್ರೂ ಈ ಚಿಕ್ಕ ಚಿಕ್ಕ ಎಲಿಮೆಂಟ್ಸೇ ಬಂದಿಲ್ಲ ಅಂದರೆ ನಾವು ಎಷ್ಟೇ ಏನು ಕಲ್ತ್ರೂ ನಮ್ಗೆ ಯೂಸ್ ಇಲ್ಲ. ಆ ಥರದಲ್ಲಿ ಇವಾಗ ನಾನು ತೋರಿಸ್ತಾ ಇರೋದು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೇಸಿಕ್ ಎಲಿಮೆಂಟ್ಸ್. ಇದು ತುಂಬ ಬೇಸಿಕ್ ಎಲಿಮೆಂಟ್ಸು. ಈ ಎಲಿಮೆಂಟ್ಸ್ಗಳೆಲ್ಲ ಇದ್ದರೆ ಈಸಿಯಾಗಿ ನಾವು ಎಂತೆ ದೊಡ್ಡದಾಗಿ ಒಂದು ಎಲಿಮೆಂಟ್ ಹಾಕಿದ್ರು ಈ ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ ಇಲ್ಲಂಗೆ ಯಾವುದು ಫಿನಿಶ್ ಮಾಡೋಕ್ಕೆ ಆಗಲ್ಲ. ಅಂಥದ್ರಲ್ಲೇ ಇವತ್ತು ನಾವು ನೋಡ್ತಾ ಇರೋದು ಈ ಚಿಕ್ಕ ಚಿಕ್ಕ ಎಲಿಮೆಂಟ್ಸ್, ತುಂಬ ಬೇಸಿಕ್ ಎಲಿಮೆಂಟ್ಸು. ಈ ವಿಡಿಯೋ ಬಂದು ಕ್ಲಾಸ್ 4. ನಾನು ಆಲ್ಮೋಸ್ಟ್ ಎಷ್ಟೊಂದು ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೀನಿ ಅರಬಿಕ್ ಎಲಿಮೆಂಟ್ಸ್ ಬಗ್ಗೆ. ನೀವು ಡೀಟೇಲಕ್ಕೆ ಈ ಅರಬಿಕ್ ಎಲಿಮೆಂಟ್ಸ್ ಬಗ್ಗೆ ನೀವು ಕಲಿಬೇಕಂದ್ರೆ ಫಸ್ಟು ಪ್ರಾಕ್ಟೀಸ್ ಮೇನ್. ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಎಲಿಮೆಂಟ್ಸ್ ಬಗ್ಗೆ ಯಾವ ಥರ ಮಾಡಬೇಕು, ಹೆಂಗೆ ನಾವು ಬಿಡಿಸ್ಬೇಕು ಅಂತ ನೀವು ಒಂದೊಂದು ಎಲಿಮೆಂಟ್ಸ್ ಬಗ್ಗೆ ನೀವು ನೋಡ್ತಾ ಬರ್ತಾ ಇರುವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈ ಥರ ಅಂತ. ನಾನು ಇದು ಫಸ್ಟು, ಸೆಕೆಂಡು, ಥರ್ಡ್ ವಿಡಿಯೋದಲ್ಲೆಲ್ಲ ಡೀಟೇಲಾಗಿ ಯಾವ ಥರ ಎಲಿಮೆಂಟ್ಸ್ನ ನಾವು ಬಿಡಿಸ್ಬೇಕು, ಯಾವ ಥರ ಒಂದೊಂದು ಟಿಪ್ಸ್ ಇಟ್ಕೊಂಡು ಯಾವ ಥರ ಬಿಡಿಸೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ತಪ್ಪದೆ ಆ ವಿಡಿಯೋಸು ನೋಡಿ ನಿಮ್ಗಿನ್ನೂ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟ್ ಎಲಿಮೆಂಟ್ ಬಂದು ನಾನು ಆರ್ಟ್ ಹಾಕ್ತಾ ಇದ್ದೀನಿ. ಆರ್ಟ್ ನಾರ್ಮಲ್ ಆರ್ಟ್ ಹಾಕ್ತೀವಲ್ವ, ಇದು. ಈ ಆರ್ಟ್ ಇಟ್ಕೊಂಡು ನಾವು ತುಂಬ ಡಿಸೈನ್ಸ್ ಹಾಕ್ಬೋದು. ಇದೂ ಎಲಿಮೆಂಟ್ಸ್ ಅಂದರೆ ಹೌದು, ಇದೂ ಒಂದು ಎಲಿಮೆಂಟ್ಸೇ. ನೀವು ಈ ಆರ್ಟ್ನ ಹೆಂಗೆ ಬೇಕಂದ್ರೆ ಹಾಕ್ಬೋದು. ನೋಡಿ, ಇದು ನನ್ನ ಫ್ರಂಟು, ಅದೇ ನೀವು ಬ್ಯಾಕಿಂದನೂ ಹಾಕ್ಬೋದು. ಸೈಡ್ಸು ಹೆಂಗೆ ಬೇಕಂದ್ರೆ ಹಾಕ್ಬೋದು. ರೈಟ್ ಸೈಡಾಗಿ ರೈಟ್ ಆ್ಯಂಗಲಲ್ಲೂ ಇಕ್ಕಿ ನೀವು ಮಾಡ್ಬೋದು. ಆ್ಯಂಡ್ ಇದು ಮೇಲೆ ನಾನು ಜಸ್ಟ್ ಸುಮ್ಮನೆ ನಾನಿವಾಗ ಒಂದು ಡಬಲ್ ಲೈನ್ ಹಾಕ್ಕೊತಾ ಇದ್ದೀನಿ. ತುಂಬ ಅಲ್ಲ, ಸುಮ್ಮನೆ ಒಂದು ಡಬಲ್ ಲೈನ್ ನೋಡೋಕ್ಕೆ ಒಂದು ಚಿಕ್ಕ ಲುಕ್ ಕಾಣಿಸ್ಲಿ ಅಷ್ಟೇ. ನಾನಿಲ್ಲಿ ಡಬಲ್ ಲೈನ್ ಕೋಡ್ ಕೊಡ್ತಾ ಇರೋದು. ಅದು ನೋಡೋಕ್ಕೆ ಒಂದು ಯೂನಿಕ್ ಡಿಸೈನಾಗಿ ಕಾಣಿಸ್ಬೇಕು ಅಂತ ಅಷ್ಟೇ. ನೆಕ್ಸ್ಟ್ ಎಲಿಮೆಂಟ್ ಬಂದುಬಿಟ್ಟು ನಾನು ಒಂದು ನಾರ್ಮಲ್ ಕವ್ ಕೊಟ್ಟು ಮೇಲ್ಗಡೆ ಇನ್ನೊಂದು ಕವ್ ಕೊಡ್ತಾ ಇದ್ದೀನಿ. ಮತ್ತು ಮೇಲೆ ಒಂದು ಗೊಬ್ಬರ ಬರೋ ಥರ ಒಂದು ಸ್ಟ್ರೈಟಾಗಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಸೇಮ್ ಇಲ್ಲಿ ಹೆಂಗೆ ಹಾಕಿದ್ದೀನಿ ಗೊಬ್ಬರ ಆ ಥರ ಹಾಕಿ ಒಂದು ಕವ್ ಕೊಟ್ಟು ಕೆಳಗಡೆ ಲೈನ್ಸ್ ಬರ್ಕೊತ. ಇದು ನೋಡೋಕ್ಕೆ ಲೀಫ್ ಡಿಸೈನ್ ಥರನೇ ಇರುತ್ತೆ. ಆದರೆ ಈ ಡಿಸೈನ್ಗಳೆಲ್ಲ ನೀವು ಸೈಡಲ್ಲಿ ಇನ್ಕ್ಲೂಡ್ ಮಾಡುವಾಗ ಇನ್ನೂ ಯೂನಿಕ್ ಇರುತ್ತೆ. ಆ್ಯಂಡ್ ನೀವು ತಿಕ್ ಲೈನ್ಸ್ ಕೊಡ್ಬೇಕು, ಏನು ಬೇಕನ್ನ ಫಿಲ್ಲಪ್ಸ್ ಕೊಡ್ಬೋದು. ನಾನು ಜಸ್ಟ್ ಇದು ಬೇಸ್ ಅಷ್ಟೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬನ್ನಿ ನೋಡೋಣ. ನೆಕ್ಸ್ಟಿಗೆ ಬಂದುಬಿಟ್ಟು ಇದು ನಾರ್ಮಲ್ ಒಂದು ಕಾಗೆ ಥರ ನಾನು ಲೀಫ್ ಮಾಡಿಕೊಂಡು ನಂತರ ಕೆಳಗಡೆ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಡಾರ್ಕ್ ಫೀಲಿಂಗ್ಸ್ ಕೊಟ್ಟರೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದು ನೋಡೋಕ್ಕೆ ಆರ್ಟ್ ಥರ ಆಯ್ತು ಅನ್ಕೋಬೇಡಿ. ಆರ್ಟ್ ಬೇರೆ, ಇದು ಬಂದುಬಿಟ್ಟು ಬೇರೆ ಎಲಿಮೆಂಟ್ಸ್ ಅಷ್ಟೇ. ಬನ್ನಿ ನೆಕ್ಸ್ಟ್ ಎಲಿಮೆಂಟ್ ನೋಡೋಣ. ಈ ಎಲಿಮೆಂಟ್ ಬಂದು ನಾರ್ಮಲ್ ಫ್ಲವರ್ಗೆಲ್ಲ ನಾವು ಹಾಕೋದು ನೋಡಿರ್ತೀವಿ. ಫ್ಲವರ್ಸ್ಗೆ ಎಲ್ಲದಕ್ಕೂ ಟ್ರೈ ಮಾಡಿದ್ದು ನೋಡಿರ್ತೀವಿ. ಫಸ್ಟ್ ನಾನು ನಾರ್ಮಲ್ ಕವ್ ಕೊಟ್ಟು ಕೆಳಗಡೆ ಇನ್ನೊಂದು ಕವ್ ಕೊಟ್ಟು ಇಲ್ಲೊಂದು ಯೂನಿಕ್ ಡಿಸೈನ್ ಕೊಡೋ ಥರ ಮಾಡ್ಕೊತ. ಇದು ಶೇಪ್ ಬರಬೇಕು. ಈ ಥರ ಶೇಪ್ ಬಂದ್ರೇ ಈ ಥರ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸಿ ಥರ ಹಾಕ್ಕೊಂಡು ಮೇಲ್ಗಡೆ ಒಂದು ಗೊಬ್ಬರ ಥರ ಹಾಕಿ ಇನ್ನೊಂದು ಕೆಳಗಡೆ ಒಂದು ಜಾಯಿಂಟ್ ಮಾಡ್ಕೊತೀವಿ. ಇದು ಬೇರೆ ಥರ ನೋಡಿ. ಈ ಕಡೆ ದಪ್ಪ ಬರುತ್ತೆ ಈ ಎಲಿಮೆಂಟ್ಗೆ, ಈ ಕಡೆಗೆ ಫುಲ್ ಫ್ಲ್ಯಾಟ್ ಬರುತ್ತೆ. ನೆಕ್ಸ್ಟ್ ಎಲಿಮೆಂಟ್ ನೋಡೋಣ. ನೆಕ್ಸ್ಟ್ ಬೇಸಿಕ್ ಎಲಿಮೆಂಟ್ ಬಂದುಬಿಟ್ಟು ಒಂದು ಕವ್ ಥರ ಕೊಟ್ಟು ಮೇಲ್ಗಡೆ ಒಂದು ಶೇಪ್ ಶೇಪ್ ಕೊಟ್ಟು ಕೆಳಗಡೆ ಜಾಯಿಂಟ್ ಮಾಡ್ಕೊತೀನಿ. ಇದು ನೋಡೋಕ್ಕೆ ನಾರ್ಮಲ್ ಲೀಫ್ ಥರ ಇರುತ್ತೆ. ಅದು ಲೀಫ್ ಅಲ್ಲ, ಇದು ಮೋಸ್ಟ್ ಆಫ್ ಎಲಿಮೆಂಟ್ ಈ ಬೇಸ್ ಬಂದುಬಿಟ್ಟು ಅಲ್ಲಲ್ಲಿ ಹಾಕ್ತೀವಿ. ಅದರಿಂದ ಇದು ಬೇಸ್ ಎಲಿಮೆಂಟೇ. ನೆಕ್ಸ್ಟ್ ಎಲಿಮೆಂಟ್ ನೋಡೋಣ ಬನ್ನಿ. ಈ ಎಲಿಮೆಂಟಿಗೆ ಫಸ್ಟು ನಾನು ಒಂದು ಕವ್ ಕೊಟ್ಕೊತೀನಿ. ಕವ್ ಕೊಟ್ಟು ಮೇಲ್ಗಡೆಯಿಂದ ಒಂದು ಸಿ ಶೇಪು. ನೆಕ್ಸ್ಟ್ ಇಲ್ಲಿ ಇದು ಆಲ್ಮೋಸ್ಟ್ ನಾವು ಎಷ್ಟೊಂದು ಜಾಗದಲ್ಲಿ ಟ್ರೈ ಮಾಡಿರ್ತೀವಿ. ಇದು ಆಫ್ ಆಗೋ ಬಿಡಿಸ್ಬೋದು ಮತ್ತು ಇಲ್ಲಿ ಫುಲ್ ಜಾಯಿಂಟು ಮಾಡ್ಬೋದು. ನಾನು ಹಂಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಎಲಿಮೆಂಟು ಸೇಮ್ ಇದೇ ಥರ ಒಂದು ಕವ್ ಥರ ಬಿಡಿಸಿ ನೆಕ್ಸ್ಟ್ ಒಂದು ಹ್ಯಾಂಡ್ ನಾವು ಹೆಂಗೆ ಬಿಡಿಸ್ತೀವೋ ಆ ಥರ ಕೈಗೆ ಬಿಡಿಸಿ ಕೆಳಗಡೆ ಬಿಡಿಸ್ಕೊತಾ ಇದ್ದೀನಿ. ಇದು ನೋಡೋಕ್ಕೆ ನಾರ್ಮಲ್ ಎಲಿಮೆಂಟ್ಸೇ, ಬಟ್ ಇದು ತುಂಬ ಸಿಂಪಲ್ ಎಲಿಮೆಂಟ್ಸು. ನೀವು ಒಂದು ಈಸಿಯಾಗಿ 5 ಮಿನಿಟ್ಸ್ ಹಾಕೋಕ್ಕೆ ಪಟ್ ಅಂತ ಹಾಕಿ ಬಿಡಿಸ್ಬೋದು. ನೆಕ್ಸ್ಟ್ ಎಲಿಮೆಂಟ್ ಸೇಮ್ ಅದೇ ಥರ. ಇಲ್ಲಿ ಹೆಂಗೆ 3 ಫಿಂಗರ್ಸ್ ಬರೋ ಥರ ಇಲ್ಲಿ 4 ಫಿಂಗರ್ಸ್ ಬರೋ ಥರ ಬಿಡಿಸಿದ್ದೀನಿ ಅಷ್ಟೇ.
ತುಂಬಾ ಈಸಿ, ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಈ ಎಲಿಮೆಂಟು ಫಸ್ಟ್ ನಾನು ಇದೊಂಥರ ಗೊಬ್ಬರ ಥರ ಒಂದು ನಾವು ಈ ಟೆಂಪಲ್ ಹೋಗುವಾಗ ಹೆಂಗಿರುತ್ತೆ ಆ ಥರ ಎಲಿಮೆಂಟು. ಫಸ್ಟ್ ಕೆಳಗಡೆ ಸಿ, ಮೇಲೆ ಲೆವೆಲ್, ನೆಕ್ಸ್ಟ್ ಮೇಲ್ಗಡೆ ಒಂದು ವಿ ಶೇಪು, ಈ ಥರ ಪಕ್ಕದಲ್ಲೂ ಹಂಗೆ ಬಿಡಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಎಲಿಮೆಂಟ್ ಬಂದ್ಬಿಟ್ಟು ಸೇಮು, ಬಟ್ ಇದಕ್ಕೆ 2 ಲೇಯರ್ ಕೊಟ್ಟಿದ್ದೀನಿ. ಇದಕ್ಕೆ 3 ಲೇಯರ್ ಅಂದರೆ ಇದಕ್ಕೆ 2 ಲೇಯರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಲಿಮೆಂಟ್ ನೋಡೋಣ ಬನ್ನಿ. ಈ ಎಲಿಮೆಂಟು ಇದೇ ಥರ ಸೇಮು, ಬಟ್ ಈ ಸಿ ಹಾಕುವಾಗ ಇದು 4 ಎಲಿಮೆಂಟ್ಸ್ ಆಗುತ್ತೆ. ನಾವು ಈ ಕಡೆ ಎಲಿಮೆಂಟ್ ಹಾಕುವಾಗ ಎರಡು ನೋಡೋಕ್ಕೆ ಈಕ್ವಲ್ ಆಗಿ ಬರಬೇಕು. ನೋಡಿ, ಈ ಕಡೆ ಬೇರೆ ಆ ಕಡೆ ಬೇರೆ ಅಂತ ನೀವು ಹೆಂಗ್ ಬೇಕಾದ್ರೂ ಬಿಡಿಸ್ಬೋದು. ಇದು ನೋಡೋಕ್ಕೆ ಯೂನಿಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದಕ್ಕೆ ಶೇಡ್ ಡಬಲ್ ಕೋಟ್ ಕೊಟ್ಬಿಟ್ಟು ಶೇಡ್ ಕೊಡುವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಸೇಮ್ ಇದು ಹೆಂಗೆ ಹಾಕಿದ್ದೀನಿ ಅದೇ ಥರ ಒಂದು 2 ಸಿ ಹಾಕಿ ಮೇಲ್ಗಡೆ ಒಂದು ಸ್ಪೈರಲ್ ಹಾಕೊತೀನಿ. ಸ್ಪೈರಲ್ ನಂತರ ನಾನು ಕೆಳಗಡೆ ಜಾಯಿಂಟ್ ಬಿಟ್ಕೊತಾ ಇದ್ದೀನಿ. ಇದು ಬಂದು ನಾವು ಸೈಡು ಲಾಂಗ್ ಒಂದು ಎಲಿಮೆಂಟ್ಸ್ ಹಾಕೋ ಸೈಡ್ಗೆ ಹಾಕ್ತೀವಲ್ಲ, ಅದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ಸ್ ಸೇಮ್ ಇದೇ ಥರ ಒಂದು 3 ಲೇಯರ್ಸ್ ಸಿ ಹಾಕ್ಬಿಟ್ಟು ಮತ್ತೆ ಸ್ಪೈರಲ್ ಹಾಕೊಂಡು ಮತ್ತೆ ಇನ್ನೊಂದು ಈ ಕಡೆ ನೆಕ್ಸ್ಟ್ ಸೈಡ್ಗೂ ಅದೇ ಥರ ನಾನು ಒಂದು ಸಿ ಹಾಕೊಂಡು ಕೆಳಗಡೆ ಜಾಯಿಂಟ್ ಮಾಡ್ಕೊತಾರೆ. ಈ ನೋಡೋಕ್ಕೆ ಎಷ್ಟು ಚೆನ್ನಾಗೈತಲ್ವ ಎಲಿಮೆಂಟ್. ನನಗೇನು ಈ ಎಲಿಮೆಂಟ್ ತುಂಬಾ ಇಷ್ಟ. ತುಂಬ ಈಸಿಯಾಗಿ ಖುಷಿಯಿಂದ ನಾನು ಇದನ್ನ ಬಿಡಿಸ್ತೀನಿ. ನೆಕ್ಸ್ಟ್ ಎಲಿಮೆಂಟ್ ಸೇಮ್ ಅದೇ ಥರ, ಬಟ್ ಇದಕ್ಕೆ ಬಂದ್ಬಿಟ್ಟು ನಾವು ಒಳಗಡೆ ಒಂದು ಲೇಯರ್ ಬರುತ್ತೆ ಆ ಥರ ಬಿಡಿಸ್ತಾ ಇರ್ತೀನಿ. ಇದು ನೋಡುವಾಗ ಇನ್ನೂ ಚೆನ್ನಾಗೇ ಕಾಣಿಸುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಈಸಿಯಾಗಿ ಕಲಿತು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬೇಸಿಕ್ ಟು ಅಡ್ವಾನ್ಸ್ ನೀವು ಕಲಿಬೇಕಂದ್ರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.